ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ನಮ್ಮ ಪಕ್ಷದ ಅಭ್ಯರ್ಥಿಗೆ ಈ ಸಾರಿ ಗೆಲ್ಲಿಸಿ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತ ಹೇಳಿ ನಿಮ್ಮನ್ನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಓಲಿ ಪ್ರಜ್ವಲ್ ರೇವಣ್ಣ 5 ವರ್ಷ ಪಾರ್ಲಿಮೆಂಟ್ ಮೆಂಬರ್ ಆಗಿ ಏನಾದ್ರು ಮಾಡಿದಾರ? ಓಲಿ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಮಾಡಿದ್ರು ಕೇಂದ್ರ ಸರ್ಕಾರ. ನಮಗೆ ತೆರಿಗೆ ಪಾಲಿನಲ್ಲಿ ಸರಿಯಾಗಿ ಕೊಡಲಿಲ್ಲ. ನಿಮಗೆ ಗೊತ್ತಿರಬೇಕು, ಯಾಕಂತಂದ್ರೆ ಸಕಲೇಶ್ಪುರದ ಜನ ರಾಜಕೀಯವಾಗಿ ಪ್ರಜ್ಞಾವಂತರು, ಬುದ್ಧಿವಂತರು. ಅದಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇದ್ದೀನಿ. ಕರ್ನಾಟಕದಿಂದ ಕೇಂದ್ರಕ್ಕೆ ತೆರಿಗೆ ನೀವು ಕೊಡ್ತಕ್ಕಂಥ ತೆರಿಗೆ ಇದೆಯಲ್ಲ, ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು, ಎಕ್ಸೈಸ್ ಡ್ಯೂಟಿ, ಆಮೇಲೆ GST, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಕೊಡ್ತಕ್ಕಂಥ ತೆರಿಗೆ, ಅವೆಲ್ಲ ನೀವು ಕೊಡ್ತಕ್ಕಂಥ ತೆರಿಗೆ ಇದೆಯಲ್ಲ 4,30,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಕರ್ನಾಟಕದಿಂದ ಶೇಖರಣೆ ಆಗ್ತಕ್ಕಂಥ ಹಣ 4,30,000 ಕೋಟಿ. ನಮಗೆ ಎಷ್ಟು ಬರ್ತದೆ ಒಂದು ವರ್ಷಕ್ಕೆ ಅಂತಂದ್ರೆ 55,000 ಕೋಟಿ. ಇದು ಅನ್ಯಾಯ ಅಲ್ವಾ? ನಾವೆಲ್ಲ ಹೋಗಿ, ಮಂತ್ರಿಗಳೆಲ್ಲ ಹೋಗಿ ಪಾರ್ಲಿಮೆಂಟ್ ಹತ್ರ ಜಂತರ್ ಮಂತರ್ ಅಲ್ಲಿ MLAಗಳು ಎಲ್ಲ ಸೇರ್ಕೊಂಡು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಕೊಡಿ ಅಂತೇಳಿ ಕೇಳೋದು. ಯಾವತ್ತಾರು ಈ ಪ್ರಜ್ವಲ್ ರೇವಣ್ಣ ಒಂದು ದಿನ ಅನ್ಯಾಯ ಆಗಿದೆ ಅಂತ ಮಾತಾಡಿದ್ರ? ಬಾಯಿ ಬಿಟ್ರ? ದೇವೇಗೌಡರು ಬಾಯಿ ಬಿಟ್ರ? ಮತ್ತೆ ಯಾಕೆ ಹೋಗಿದರು ಇವರು? ನಿಮ್ಮ ಪ್ರತಿನಿಧಿಯಾಗಿ ಲೋಕಸಭೆಯಲ್ಲಿ ಮಾತಾಡಕ್ಕಾಗದೇ ಮೇಲೆ ಯಾಕೆ ಇವರು ಲೋಕಸಭೆಗೆ ಹೋಗ್ಬೇಕು? ಇದು ನಿಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಭಾರತೀಯ ಜನತಾ ಪಕ್ಷದ 25 ಜನ ಲೋಕಸಭಾ ಸದಸ್ಯರು ಗೆದ್ದಿದ್ರು. ಸುಮಲತಾ ಸೇರ್ಕೊಂಡು 26 ಆಯ್ತು. ಈಗ ಪ್ರಜ್ವಲ್ ರೇವಣ್ಣನು ಸೇರ್ಕೊಂಡಿದ್ದಾನೆ, 27 ಜನ ಆಯ್ತು. DK ಸುರೇಶ್ ಒಬ್ಬರನ್ನ ಬಿಟ್ರೆ, ಅವರೊಬ್ಬ ಧ್ವನಿ ಎತ್ತದ ಕರ್ನಾಟಕದ ಪರವಾಗಿ ಧ್ವನಿ ಎತ್ತದ ಬಿಟ್ರೆ 27 ಜನ ಬಾಯಿ ಬಿಡ್ಲಿಲ್ಲ. ಪ್ರಜ್ವಲ್ ರೇವಣ್ಣ ಅಂತೂ ಯಾವತ್ತೂ ಬಾಯಿ ಬಿಡಲ್ಲ. ಕರ್ನಾಟಕಕ್ಕೆ ಇಷ್ಟೆಲ್ಲ ಅನ್ಯಾಯ ಆಗಿದೆ. ನೀರಾವರಿ ಯೋಜನೆಗೆ ದುಡ್ಡು ಕೊಡ್ತೀವಿ ಅಂದ್ಬಿಟ್ಟು ಕೊಡ್ಲಿಲ್ಲ, ಬರಗಾಲಕ್ಕೆ ದುಡ್ಡು ಕೊಡ್ತೀವಿ ಅಂತ ಕೊಡ್ಲಿಲ್ಲ. 6 ತಿಂಗಳಾಯ್ತು ಕರ್ನಾಟಕ ಸರ್ಕಾರ ಕೇಂದ್ರಕ್ಕೆ ಮನವಿಯನ್ನ ಕೊಟ್ಟು 6 ತಿಂಗಳಿಂದ 1 ರೂಪಾಯಿ ಕೊಡ್ಲಿಲ್ಲ. ನರೇಂದ್ರ ಮೋದಿ ಅವರಿಗೆ ಕರ್ನಾಟಕ ಜ್ಞಾಪಕ ಆಗದೆ ಯಾವಾಗಪ್ಪ ಅಂತಂದ್ರೆ ಚುನಾವಣೆ ಬಂದಾಗ ಮಾತ್ರ. ಬರಗಾಲದಲ್ಲಿ ಬಂದಿದ್ರ? ಪ್ರವಾಹ ಬಂದಾಗ ಬಂದಿದ್ರ? ಬರಗಾಲಕ್ಕೆ ದುಡ್ಡೇ ಕೊಡಲಿಲ್ಲ ಅಂತಂದ್ರೆ ಕರ್ನಾಟಕ ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಅಂತಂದ್ರೆ ನೀವು ಕೋಪ ಬರಬೇಕ ಬೇಡ ನಿಮಗೆ? ದಯಮಾಡಿ ನಿಮಗೆ ಕೋಪ ಬಂದಿದೆ ಅಂತ ಅನ್ನೋದಾದ್ರೆ ಈ ಸಾರಿ ಪ್ರಜ್ವಲ್ ರೇವಣ್ಣ ಅವರನ್ನ ಸೋಲಿಸಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸ್ತಕ್ಕಂಥ ತೀರ್ಮಾನವನ್ನು ನೀವು ಮಾಡಲೇಬೇಕು. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಈ ಸಾರಿ 100ಕ್ಕೆ 100 ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ. ನೀವು ಆಶೀರ್ವಾದ ಮಾಡೇ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ. ಹಾಸನದ ಮತದಾರರು ಈಗಾಗಲೇ ತೀರ್ಮಾನ ಮಾಡಿದಾಗ ಕಾಣಿಸುತ್ತೆ. ಯಾಕಂತಂದ್ರೆ ಎಲ್ಲೂ ಕೂಡ ಮೋದಿ ಅಲೆ ಇಲ್ಲ ಈ ಸಾರಿ. ಯಾಕಂದ್ರೆ ಮೋದಿ 10 ವರ್ಷಗಳಲ್ಲಿ ಕೊಟ್ಟ ಮಾತುಗಳಂತೆ ನಡ್ಕೊಂಡಿಲ್ಲ. ಹೋದ ಸಾರಿ ಹೇಳಿದ್ರು
ಎಲ್ಲ ಯುವಕರಿಗೆ 2 ಕೋಟಿ ಪ್ರತಿ ವರ್ಷ ಉದ್ಯೋಗ ಸೃಷ್ಟಿ ಮಾಡಿ ಯುವಕರಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಕೊಟ್ರ? ಕೊಡ್ಲಿಲ್ಲ. 10 ವರ್ಷಗಳಲ್ಲಿ ಎಷ್ಟು ಕೋಟಿ ಉದ್ಯೋಗ ಮಾಡಬೇಕಾಗಿತ್ತು? 20 ಕೋಟಿ. 20 ಲಕ್ಷನಾದ್ರು ಮಾಡಿದ್ರ? ಪಾಪ ಆ ಯುವಕರು, ನಿರುದ್ಯೋಗಿ ಯುವಕರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ ಅಂತ ಹೇಳಿ. ಯಾರು ಹೇಳಿದ್ರು ಇದನ್ನ? ಮಿಸ್ಟರ್ ನರೇಂದ್ರ ಮೋದಿ. ಮಿಸ್ಟರ್ ನರೇಂದ್ರ ಮೋದಿ ಪಕೋಡ. ಪಾಪ MA, MSc, BE, MBBS ಪಾಸ್ ಮಾಡ್ಕೊಂಡು ಪಕೋಡ ಮಾರಕ್ ಹೋಗ್ಬೇಕಾ? ನರೇಂದ್ರ ಮೋದಿ ಆಗಿದ್ರೆ ನಿಮಗೆ ಕೊಡಕ್ ಆಗಿಲ್ಲ ಅಂತ ಅನ್ನೋದಾದ್ರೆ ಯಾಕೆ ಹೇಳಿದ್ರಿ? 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂತ ಯಾಕೆ ಹೇಳಿದ್ರಿ? ಇದು ಸುಳ್ಳು ಹೇಳಿದ್ರಲ್ಲೋ ನಿಮಗೆ. ನೀವು ಯುವಕರು ಅರ್ಥ ಮಾಡ್ಕೋಬೇಕು. ನಾವು ಅಧಿಕಾರಕ್ಕೆ ಬಂದ್ರೆ ಯಾರು ನಿರುದ್ಯೋಗಿ ಪದವೀಧರರಿದ್ದಾರೆ ಅವ್ರಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದು. ಡಿಪ್ಲೊಮಾ ಹೋಲ್ಡರ್ಸ್ಗೆ ಅವ್ರಿಗೆ 1,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದು. ಈಗ ನಾವು ಜಾರಿ ಮಾಡಿದೀವೋ ಇಲ್ಲ? ಜಾರಿ ಮಾಡಿದೀವೋ ಇಲ್ಲ? ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಪ್ರತಿ ತಿಂಗಳು BPL ಕಾರ್ಡ್ದಾರರಿಗೆ 7 kg ಅಕ್ಕಿಯನ್ನ ಪ್ರತಿಯೊಬ್ಬರಿಗೆ ಫ್ರೀಯಾಗಿ ಕೊಡ್ತಾ ಇದ್ದೆ. ಹೌದಲ್ಲ? ಹೌದು ಅನ್ನೋದಾದ್ರೆ ಹೌದು ಅಂತ ಹೇಳಿ, ಇಲ್ಲ ಅನ್ನೋದಾದ್ರೆ ಇಲ್ಲ ಅಂತ ಹೇಳಿ. ಹೌದಲ್ಲ? ಆ 7 kg ಇಂದ 5 kg ಮಾಡಿದವರು ಯಾರು? ಮಿಸ್ಟರ್ ಯಡಿಯೂರಪ್ಪ. ಯಡಿಯೂರಪ್ಪ 7 kg ಇಂದ 5 kg ಮಾಡಿದ್ರು. ನಾನು ಅಸೆಂಬ್ಲಿನಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಪ್ರಶ್ನೆ ಮಾಡಿದೆ, ಮಿಸ್ಟರ್ ಯಡಿಯೂರಪ್ಪ, ಬಡವರು ಹೊಟ್ಟೆ ಮೇಲೆ ಹೊಡಿಬೇಡ, ಬೇರೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಅನುದಾನ ಕೊಡೋದನ್ನ ನಿಲ್ಲಿಸಿ ಬಡವರಿಗೆ ಅಕ್ಕಿಗೆ ದುಡ್ಡು ಕೊಡಿ, 7 kg ಮಾಡ್ರಿ ಅಂತ ಹೇಳಿ ಹೇಳಿದೆ. ಆದ್ರೆ ಯಡಿಯೂರಪ್ಪ ಒಪ್ಪಲಿಲ್ಲ. ಕುಮಾರಸ್ವಾಮಿ ಏನಾದ್ರು ಕೇಳಿದ್ರೆ ಇದ್ರ ಬಗ್ಗೆ? ಅಲ್ಲಿ ಫ್ಲೋರ್ ಲೀಡರು ಕುಮಾರಸ್ವಾಮಿ ಯಾವತ್ತು ಕೂಡ ಯಾಕ್ರಿ 7 kg ಇಂದ 5 kg ಮಾಡಿದ್ರಿ ಅಂತ ಕೇಳಲೇ ಇಲ್ಲ. ಅದಕ್ಕೆ ನಾವು ತೀರ್ಮಾನ ಮಾಡಿದೋ, ನಾನು DK ಶಿವಕುಮಾರ್ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೋ. ಆ 5 ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯನೂ ಕೂಡ ಒಂದು. 5 kg ಜೊತೆಗೆ ಇನ್ನ 5 kg ಕೊಡ್ತೀವಿ ಅಂತ ತೀರ್ಮಾನ ಹೇಳಿದೋ, ನಾವು ಮಾತು ಕೊಟ್ಟು. ಆದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಅದ್ರ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥದ್ದು, ಅವ್ರಿಗೆ ನಾನು ಕರೆದು ಕೇಳಿದೆ, ನೋಡಪ್ಪ ದುಡ್ಡು ಕೊಡ್ತೀವಿ ಅಕ್ಕಿ ಕೊಡಿ ಅಂತ. ಒಪ್ಕೊಂಡ್ರು. ಅವರು ಪತ್ರನೂ ಕೊಟ್ಟರು, ಅಕ್ಕಿ ಕೊಡ್ತೀವಿ ಅಂತ ಪತ್ರ ಕೊಟ್ಟರು. ಆಮೇಲೆ ಇಲ್ಲ ಅಂತ ಪತ್ರ ಬರೆದ್ರು. ಯಾಕ್ರಿ ಇಲ್ಲ ಅಂತ ಹೇಳ್ತಾ ಇದ್ದೀರಿ? ನಿಮ್ಮ ಹತ್ರ ಅಕ್ಕಿ ಇದೆಯಲ್ರಿ? ಇಲ್ಲ, ಮೇಲ್ಗಡೆಯಿಂದ ಆದೇಶ ಇದೆ ಅಂದ್ರೆ ನರೇಂದ್ರ ಮೋದಿ ಅವರಿಂದ ಆದೇಶ ಇದೆ, ಕರ್ನಾಟಕಕ್ಕೆ ಅಕ್ಕಿ ಕೊಡಬೇಡಿ. ಯಾರು ಹೇಳಿದ್ರು ಇದನ್ನ? ಮಿಸ್ಟರ್ ನರೇಂದ್ರ ಮೋದಿ, ಕೇಂದ್ರ ಸರ್ಕಾರ. ನೀವು ಹೇಳಿ, ಈಗ ಬಡವರಿಗೆ ನಾವು ಅಕ್ಕಿ ಕೊಡ್ತೀವಿ ಅಂತಂದ್ರೆ ಅಕ್ಕಿ ಇಟ್ಕೊಂಡು ದುಡ್ಡಿಗೆ ಕೊಡಿ ಅಂತ ಹೇಳಿದ್ರು ಕೂಡ ಕೊಡ್ಲಿಲ್ವಲ್ಲ. ಅವ್ರಿಗೆ ಓಟ್ ಹಾಕ್ತೀರಾ? ಓಟ್ ಹಾಕ್ತೀರಾ? ಹಾಕ್ಬಾರ್ದು. ಇವತ್ತು ಗೃಹ ಜ್ಯೋತಿ ಮೂಲಕ 200 ಯೂನಿಟ್ ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತೀವಿ ಅಂತ ಹೇಳೋದು. ಕೊಟ್ಟಿದೀವ ಇಲ್ಲ? ಕೊಟ್ಟಿದೀವ ಇಲ್ಲ? 100ಕ್ಕೆ 90% ಜನ ಇವತ್ತು ಯಾರು ಕೂಡ ಬಿಲ್ ಕಟ್ಟಾಗಿಲ್ಲ.
ಗೃಹಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ತಿಂಗಳಿಗೆ ಮನೆ ಯಜಮಾನಿಗೆ 2,000 ರೂಪಾಯಿ. 2,000 ರೂಪಾಯಿ. ನೀನು ಬರ್ತಾ ಇದ್ದೀನಮ್ಮ? 2,000 ರೂಪಾಯಿ. 2,000 ರೂಪಾಯಿ. 2,000 ರೂಪಾಯಿ. ಮತ್ತೆ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡಬಹುದು. ಯಾರು ಕೂಡ ಟಿಕೆಟ್ ತಗೊಳ್ಳಗಿಲ್ಲ. ಹೋಗ್ತಾ ಇದ್ದೀರಲ್ಲ ಹೆಣ್ಮಕ್ಳೆಲ್ಲ. ಸೊ ಹೀಗೆ ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ನರೇಂದ್ರ ಮೋದಿಯವರು ಕೊಟ್ಟ ಮಾತಿನಂತೆ ನಡ್ಕೊಳ್ಳಿಲ್ಲ. ನೀವು ತೀರ್ಮಾನ ಮಾಡಿ ಈಗ ಯಾರಿಗೂ ಓಟ್ ಕೊಡ್ಬೇಕು? ಕಾಂಗ್ರೆಸ್ ಓಟ್ ಕೊಡ್ಬೇಕಾ? ಬಿಜೆಪಿ ಜೆಡಿಎಸ್ ನ ಅಭ್ಯರ್ಥಿಗೆ ಓಟ್ ಕೊಡ್ಬೇಕಾ? ಇದು ನಿಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಅದಕ್ಕೋಸ್ಕರ ನೀವು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಒಂದು ಅವಕಾಶ ಕೊಡಬೇಕು. ಕೊಡ್ತೀರಿ ಅಲ್ವಾ? ಕೊಡ್ತೀರಿ ಅಲ್ಲ? ಅದನ್ನ ಕೇಳಕ್ಕೋಸ್ಕರ ನಾವು ಬಂದಿದ್ದೀವಿ. ನಾವು ನುಡಿದಂತೆ ನಡೆದಿದ್ದೀವಿ. ಕೊಟ್ಟ ಮಾತನ್ನ ಈಡೇರಿಸಿದ್ದೀವಿ. ನಾವು ಅದಕ್ಕೋಸ್ಕರ ಬಸವಾದಿ ಶರಣರು ನುಡಿದಂತೆ ನಡೆದವರು ಅಂತೇಳಿ ಆ ದಾರಿನಲ್ಲಿ ಇವತ್ತು ಹೆಜ್ಜೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಅದಕ್ಕೆ ನಾವು ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದೀವಿ. ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದೀವಿ. ಯಡಿಯೂರಪ್ಪ ಮಾಡಿದ್ರ? ಬಸವರಾಜ ಬೊಮ್ಮಾಯಿ ಮಾಡಿದ್ರ? ಜಗದೀಶ್ ಶೆಟ್ಟರ್ ಮಾಡಿದ್ರ? ಮಾಡಲಿಲ್ಲ. ನಾವು ಮಾಡಿದ್ದೀವಿ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಕೆಂಪೇಗೌಡರ ಜಯಂತಿಯನ್ನ ಮಾಡ್ತವ್ರು ನಾನು, ದೇವೇಗೌಡರಲ್ಲ, ಕುಮಾರಸ್ವಾಮಿ ಅಲ್ಲ. ಕೆಂಪೇಗೌಡರ ಜಯಂತಿಯನ್ನ ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಕ್ಕಂಥ ತೀರ್ಮಾನ ಮಾಡಿದ್ದು ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಅವ್ರು ಏನ್ ಮಾಡಿದ್ದಾರೆ? ಭಾವನಾತ್ಮಕವಾದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿ, ದೇವರು, ಧರ್ಮ, ಈ ವಿಚಾರಗಳನ್ನು ಜನರ ಮುಂದೆ ಇಟ್ಟು ಜನರನ್ನ ದಾರಿ ತಪ್ಪಿಸಿ ಇವತ್ತು ಆಡಳಿತ ಮಾಡಿದ್ದಾರೆ. 10 ವರ್ಷ ಬಿಜೆಪಿ, ಜೆಡಿಎಸ್ ಕೂಡ ಅನೇಕ ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು ದೇವೇಗೌಡರು. ಅವ್ರ ಮಗ ಕುಮಾರಸ್ವಾಮಿ 2 ಸಾರಿ ಮುಖ್ಯಮಂತ್ರಿ ಆಗಿದ್ರು. ಬಡವರ ಪರವಾಗಿ, ರೈತರ ಪರವಾಗಿ ಏನ್ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳ್ಬೇಕಾಗ್ತದೆ. ಅವರು ಏನು ಮಾಡಿಲ್ಲ ಅನ್ನೋದಾದ್ರೆ ಅವರನ್ನ ಸೋಲಿಸಬೇಕು. ಸೋಲಿಸ್ತಿದೆಯಲ್ವಾ? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬರಗಾಲ ಇದೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳಲ್ಲಿ ಬರಗಾಲ ಇದೆ. ಸದ್ಯ ಮೋಡ ಇದೆ, ಮಳೆ ಬರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮಳೆ, ರೈತರಿಗೆ ಬೇಕಾಗಿರೋದು ಮಳೆ ಬಂದ್ರೆ, ಬೆಳೆ ಆದ್ರೆ ರೈತರು ಖುಷಿಯಾಗಿರ್ತಾರೆ. ಸರ್ಕಾರಕ್ಕೂ ಕೂಡ ಯಾವುದೇ ತೊಂದರೆ ಇಲ್ಲದೇನೆ ಸರ್ಕಾರ ನಡೆಸಲಿಕ್ಕೆ ಅನುಕೂಲ ಆಗ್ತದೆ. ಅದರಿಂದ ನೀವೆಲ್ಲರೂ ಕೂಡ 26ನೇ ತಾರೀಕು ಮತಗಟ್ಟೆಗೆ ಹೋಗಿ ನಮ್ಮ ಪಕ್ಷದ ಚಿಹ್ನೆ ಹಸ್ತ. ಅದರಿಂದ ನೀವು ಹಸ್ತದ ಗುರುತಿಗೆ ಓಟ್ ಹಾಕಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಿ ನಿಮ್ಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.